ನಮಸ್ಕಾರ ಸ್ನೇಹಿತರೆ, ಈ ಮಾತುಗಳನ್ನು ಕೇಳುತ್ತಿರುವ ಎಲ್ಲ ಗರ್ಭಿಣಿ ಅಮ್ಮಂದರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕ್ಷಣದಲ್ಲಿ ನಿಮ್ಮ ಗರ್ಭದಲ್ಲಿ ಒಂದು ಪುಟ್ಟ ಜೀವವನ್ನು ಹೊತ್ಕೊಂಡಿದ್ದೀರಲ್ವಾ? ಇದು ನಿಮ್ಮ ಜೀವನದ ಅತಿ ಅತಿ ಸುಂದರ ಕ್ಷಣಗಳು. ಮೊದಲು ಒಂದೇ ಮಾತು ಹೇಳ್ಬೇಕು, ನೀವು ಈಗಾಗಲೇ ಅತ್ಯುತ್ತಮ ಅಮ್ಮ, ದಿ ಬೆಸ್ಟ್ ಮದರ್. ಯಾಕೆ ಗೊತ್ತಾ? ನೀವು ಈಗಾಗಲೇ ಚಿಂತಿಸ್ತಿದ್ರಲ್ವಾ, ನಾನು ಸರಿಯಾಗಿ ನೋಡ್ಕೊಳ್ತಿದ್ದೀನಾ, ಮಗು ಚೆನ್ನಾಗಿದನಾ ಇಲ್ವಾ, ನಾನು ತಪ್ಪು ಮಾಡ್ತಿದ್ದೀನಾ? ಈ ಪ್ರಶ್ನೆಗಳು ಬಂದ್ರೆ ಅರ್ಥ ಏನ್ ಗೊತ್ತಾ? ನೀವು ತುಂಬಾ ತುಂಬಾ ಕಾಳಜಿ ಇರುವ ಅಮ್ಮ ಅಂತ. ಈ ಸಮಯದಲ್ಲಿ ಕೆಲವೊಮ್ಮೆ ಮೂಡ್ ಬದಲಾಗ್ತದೆ, ಸಣ್ಣ ವಿಷಯಕ್ಕೂ ಅಳು ಬರುತ್ತದೆ, ಸಮಯಕ್ಕೆ ಹಸಿವು, ಸಮಯಕ್ಕೆ ಬೇಸರ, ಇನ್ನೊಂದ್ಸರಿ ಕೋಪ. ಅಯ್ಯೋ, ಇದನ್ನೆಲ್ಲ ನೋಡಿ ಹೆದರ್ಕೋಬೇಡಿ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ದೇಹದಲ್ಲಿ ಮಾಯಾಜಾಲವೇ ಆಗ್ತಿದೆ. ಒಂದು ಸತ್ಯ ಹೇಳ್ತೀನಿ, ಕೆಲವೊಮ್ಮೆ ಹೀಗೆ ಅನಿಸ್ತದೆ ಅಲ್ವಾ, ಇವತ್ತು ಏನೂ ಮಾಡೋದು ಬೇಡ, ಹಾಸಿಗೆಯಿಂದ ಹೇಳೋದೇ ಬೇಡ, ಪರವಾಗಿಲ್ಲ. ಸ್ವಲ್ಪ ಸೋಮಾರಿತನ ಕೂಡ ಪ್ರೀತಿಯ ಭಾಗ ಅಲ್ವಾ? ನಿಮ್ಮ ಹೊಟ್ಟೆಯೊಳಗೆ ಇರುವ ಮಗು ನಿಮ್ಮ ಧ್ವನಿ ಕೇಳುತ್ತದೆ, ನಿಮ್ಮ ನಗುವನ್ನು ಕೂಡ ಅನುಭವಿಸ್ತದೆ, ನಿಮ್ಮ ಪ್ರೀತಿಯನ್ನು ಅರಿಯುತ್ತದೆ. ಅದಕ್ಕೋಸ್ಕರ ದಿನವೂ ಕೂಡ ಹೀಗೆ ಹೇಳಿ, ನನ್ನ ಮುತ್ತು ಬಂಗಾರಿ, ಅಮ್ಮ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದಾಳೆ. ಇದು ಮಗು ಅದನ್ನೇ ಶಕ್ತಿಯಾಗಿ ತೆಗೆದುಕೊಳ್ಳುತ್ತದೆ. ಈ ಸಮಯದಲ್ಲಿ ಕೆಲವರು ಸಲಹೆ ಕೊಡ್ತಾರೆ, ಇದ್ ಮಾಡ್ಬೇಡ, ಅದ್ ತಿನ್ಬೇಡ, ಹೀಗಿಡು, ಹಾಗ್ ಮಾಡು. ಅಯ್ಯೋ, ಎಲ್ಲವನ್ನು ತಲೆಗೆ ಹಾಕೊಳ್ಬೇಡಿ. ನೀವು ನಿಮ್ಮ ಡಾಕ್ಟರ್ ಮಾತನ್ನು ಮಾತ್ರ ಕೇಳಿ, ಹಾಗೆಯೇ ನಿಮ್ಮ ದೇಹದ ಮಾತನ್ನು ಕೇಳಿ. ಒಂದು ಮುಖ್ಯ ವಿಷಯ ಏನು ಗೊತ್ತಾ? ನಿಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳೋದಕ್ಕೆ ಹೋಗ್ಬೇಡಿ. ಅವಳಿಗೆ ತುಂಬ ಸುಲಭವಾಗಿತ್ತು, ನನ್ಗೆ ಯಾಕೆ ಇಷ್ಟೊಂದು ಕಷ್ಟ ಆಗ್ತಿದೆ? ಈ ಥರ ಪ್ರತಿ ಗರ್ಭಧಾರಣೆ ವಿಭಿನ್ನವಾಗಿರುತ್ತೆ, ಪ್ರತಿ ಅಮ್ಮಂದಿರು ಕೂಡ ವಿಭಿನ್ನವಾಗಿರ್ತಾರೆ ಮತ್ತು ವಿಶೇಷವಾಗಿರ್ತಾರೆ. ನೀವು ಸರಿಯಾದ ದಾರಿಯಲ್ಲೇ ಇದ್ದೀರಾ. ಯಾವಾಗಲೂ ಸ್ವಲ್ಪ ನಗ್ತಾ ಇರಿ, ಒಳ್ಳೆಯ ಸಂಗೀತ ಕೇಳೋದು, ಮನಸ್ಸಿಗೆ ಇಷ್ಟವಾಗಿದ್ದನ್ನು ಮಾಡೋದು. ನಿಮ್ಮ ಸಂತೋಷವೇ ಮಗುವಿನ ಸಂತೋಷ, ಮಗುವಿನ ಸಂತೋಷವೇ ನಿಮ್ಮ ಸಂತೋಷ. ಕೊನೆಗೆ ಒಂದು ಮಾತು ಹೇಳ್ತೀನಿ, ನೀವು ಒಂಟಿಯಲ್ಲ, ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲೇ ಇದೆ, ನಿಮ್ಮೊಳಗಿನ ಶಕ್ತಿ ನಿಮ್ಮ ಜೊತೆಯಲ್ಲೇ ಇದೆ. ನೀವು ಸುರಕ್ಷಿತವಾಗಿದ್ದೀರಾ, ನಿಮ್ಮ ಮಗು ಕೂಡ ತುಂಬ ಸುರಕ್ಷಿತವಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತದೆ. ಈ ಮಾತುಗಳನ್ನು ನಿಮ್ಮ ಮನಸ್ಸಿಗೆ ಶಾಂತಿ ಕೊಟ್ಟಿದ್ರೆ ಇನ್ನೊಬ್ಬ ಅಮ್ಮನಿಗೂ ಹಂಚ್ಕೊಳ್ಳಿ. ಎಲ್ಲ ಅಮ್ಮಂದರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಆರೋಗ್ಯವಾಗಿರಿ, ಖುಷಿಯಾಗಿರಿ. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.